ನನಗೂ ಕಚೇರಿ ಇಲ್ಲ ನನ್ನ ಮತಕ್ಷೇತ್ರದಲ್ಲಿ. ಎಲ್ಲೆಲ್ಲಿ ಶಾಸಕರು ರಿಕ್ವೆಸ್ಟ್ ಮಾಡ್ತಾರೆ ಅಲ್ಲಿ ಖಂಡಿತವಾಗಿ ನಾವು ಒಂದು ಕಚೇರಿಯನ್ನ ಕೊಡ್ತಕ್ಕಂಥದ್ದು. ಹಾಗೇನಾದ್ರೂ ನಮ್ಮ ಗಮನಕ್ಕೆ ಅವ್ರು ತಂದಿದ್ರೆ ನಾನು ಡೆಪ್ಟಿ ಕಮಿಷನರ್ಗೆ ಕಚೇರಿ ಕೊಡಿಸ್ತಕ್ಕಂಥ ನಾವು ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಒಬ್ಬ ಶಾಸಕ ಅದು ಆರಿಸಿ ಬಂದ ಮೇಲೆ ಈ ರಾಜ್ಯದ ವಿಧಾನಸಭೆಯ ಗೌರವಾನ್ವಿತ ಸದಸ್ಯರು ಯಾವ ಪಕ್ಷದವರೇ ಆಗಿರಲಿ, ಹಾಗಾಗಿ ಅವರಿಗೆ ಗೌರವವನ್ನು ಕಾಪಾಡ್ತಕ್ಕಂಥದ್ದು, ಅವರ ಎಂಟರ್ಟೈನ್ಮೆಂಟ್ ಅನ್ನು ಕೊಡ್ತಕ್ಕಂಥದ್ದು ಇದು ನಮ್ಮ ಕರ್ತವ್ಯ ಅಂತ ನಮ್ಮ ಭಾವನೆ. ಹಾಗಾಗಿ ಯಾರಿಗೂ ಕೂಡ ಆ ರೀತಿ ನಮ್ಮ ಗಮನಕ್ಕೆ ನೀವು ತಂದಿದ್ದೀರಿ, ಖಂಡಿತವಾಗಿ ಅವರಿಗೆ ಕಚೇರಿ ಕೊಡ್ತಕ್ಕಂಥ ವ್ಯವಸ್ಥೆ. ಶಾಸಕರಿಗೆ ಅನುದಾನ ಪ್ರತಿ ನೋಡಿ ಈಗಾಗಲೇ PWD ಇಲಾಖೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ನಮ್ಮ ಭಾಗದಲ್ಲಿ ವಿಶೇಷವಾಗಿ KKRDBಯಿಂದ ಕೂಡ ನಂಜುಂಡಪ್ಪ ವರದಿ CDI ಇಂಡೆಕ್ಸ್ ಪ್ರಕಾರ ಪ್ರತಿ ಮತಕ್ಷೇತ್ರಕ್ಕೆ ನಾವು ಪ್ರತಿ ತಾಲೂಕಿಗೆ ನಾವು ಹಣವನ್ನು ಕೊಟ್ಟಿದ್ದೀವಿ. ಆಮೇಲೆ ಬೇರೆ ಬೇರೆ ಇಲಾಖೆಯಿಂದ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಿಂದನೂ ಕೂಡ ಅನೇಕ ಅಭಿವೃದ್ಧಿಗೆ ಹಣ ನಮ್ಮ ಸರ್ಕಾರ ಕೊಡ್ತಾ ಇದೆ. 10 ಕೋಟಿ ಇದು RDPR ಮುಖಾಂತರ ಗ್ರಾಮೀಣ ರಸ್ತೆಗಳ ಮೊನ್ನೆ ಹೆಚ್ಚಿನ ಮಳೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ನಮ್ಮ ಕ್ಷೇತ್ರದಲ್ಲಿ ಗ್ರಾಮೀಣ ರಸ್ತೆಗಳ ಸ್ವಲ್ಪ ಭಾರಿ ಮಳೆ ಆಗಿರೋದ್ರಿಂದ ಇಲ್ಲಿ ರಸ್ತೆ ಹದಗೆಟ್ಟಿವೆ, ಅದಕ್ಕೆ ವಿಶೇಷ ಅನುದಾನ ಕೊಡಬೇಕು ಅಂತ ಕೇಳಿದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಔದಾರ್ಯತೆಯಿಂದ ಎಲ್ಲ ಮತಕ್ಷೇತ್ರಕ್ಕೆ ಅಂದರೆ ಈ ರಾಜ್ಯದ 180ಕ್ಕಿಂತ ಜಾಸ್ತಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಪ್ರತಿ ಗ್ರಾಮೀಣ ಮತಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಗ್ರಾಮೀಣ ರಸ್ತೆಗಳಿಗೆ ಕೊಟ್ಟಿದ್ದಾರೆ. ಇದು ನಾವು ವೆಲ್ಕಮ್ ಮಾಡಬೇಕು. ನೋಡಿ ಯಾಕಂದ್ರೆ ಬದಲಾವಣೆ ಆದ್ರೆ ಈ ಭಾಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ನೀವು ಅನ್ನುವಂಥದ್ದು ಚರ್ಚೆ ನಿಜನಾ ಸರ್? ನೋಡಿ ಇದೆಲ್ಲ ಊಹಾಪೋಹಗಳು. ಇಲ್ಲಿ ಯಾವುದೇ KPCC ಬಗ್ಗೆ ಬದಲಾವಣೆ ಬಗ್ಗೆ ಹೊಸ ಅಧ್ಯಕ್ಷ ನೇಮಕ ಮಾಡೋದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಇದೆಲ್ಲ ಬರೀ ಊಹಾಪೋಹಗಳು ನಡೀತಾ ಇದೆ. ಹಾಗಾಗಿ ನಾವು ಯಾವುದು ಆಕಾಂಕ್ಷೆನೂ ಇಲ್ಲ, ಯಾವುದು ಅಪೇಕ್ಷೆನೂ ಪಟ್ಟಿಲ್ಲ ನಮ್ಮ ಜೀವನದಲ್ಲಿ. ಹಾಗಾಗಿ ನಾವಂತೂ ಯಾವುದು ಇದು ಏನೋ ಊಹಾಪೋಹಗಳು ನಡೀತಾ ಇದೆ ವಿನ ಇದಕ್ಕೆ ಹುರುಳಿಲ್ಲ ಈ ಮಾತಲ್ಲಿ. ಇವತ್ತು ನಮ್ಮ ಈಗ ಸದ್ಯಕ್ಕೆ KPCC ಅಧ್ಯಕ್ಷರಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಏನು ಪಕ್ಷದ ಮಟ್ಟದಲ್ಲಿ ಯಾವುದು ಚರ್ಚೆ ಅಥವಾ ಅಂತ ಏನು ಚರ್ಚೆ ನಡೀತಾ ಇದೆ. ಒಬ್ಬರಿಗೆ ಒಂದು ಹುದ್ದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ ಅಂತ ಸರ್, ಹೌದಾ? ಎಲ್ಲೂ ಚರ್ಚೆನೂ ಆಗಿಲ್ಲ, ಇದ್ರ ಬಗ್ಗೆ ಎಲ್ಲಿ ಪ್ರಸ್ತಾಪನೂ ಆಗಿಲ್ಲ. ಇನ್ನೊಂದು ಶಾಸಕ ನೋಡಿ, ಡಾಕ್ಟರ್ ಪರಮೇಶ್ವರ್ ಅವರು ಒಬ್ಬ ಸಮರ್ಥ ಗೃಹ ಸಚಿವರಿದ್ದಾರೆ. ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದರು 7 ವರ್ಷ. ಆಮೇಲೆ ಒಬ್ಬ ಹಿರಿಯ ನಾಯಕರಿದ್ದಾರೆ. ಈ ರೀತಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋಲ್ಲ. ಅವರೊಬ್ಬ ಕಾಂಪಿಟೆಂಟ್, ಈಸ್ ಒನ್ ಆಫ್ ದಿ ಮೋಸ್ಟ್ ಕಾಂಪಿಟೆಂಟ್ ಮಿನಿಸ್ಟರ್ಸ್. ಹಾಗಾಗಿ ಈ ಒಂದು ಚಾಲೆಂಜನ್ನು ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ನಮ್ಮ ರಾಜ್ಯದ ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಯಾಕಂದರೆ ಹಿಂದೆನೂ ಕೂಡ ಪರಮೇಶ್ವರ್ ಅವರು ಅನೇಕ ಖಾತೆಗಳನ್ನು ನಿಭಾಯಿಸಿದ್ದಾರೆ. ಒಬ್ಬ ಕಳಂಕ ರಹಿತ, ಒಬ್ಬ ಒಳ್ಳೆಯ ನಾಯಕ ಅಂತಕ್ಕಂಥ ಹೆಸರು ಮಾಡಿದ್ದಾರೆ ಪರಮೇಶ್ವರ್ ಅವರು. ಹಾಗಾಗಿ ಅವರು ಈ ರಾಜ್ಯದ ಗೃಹ ಇಲಾಖೆ ಬಹಳ ಜವಾಬ್ದಾರಿಯಾಗಿರ್ತಕ್ಕಂಥ ಸ್ಥಾನವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದನ್ನು ನಿಭಾಯಿಸ್ತಾರೆ. ಅವರು ವಿರೋಧ ಪಕ್ಷದವರು ಏನೇ ಹೇಳ್ಬೋದು ವಿನ ಅದರಿಂದ ಏನು ಲಾಭ ಆಗಲ್ಲ. ಆದರೆ ನಾವು ಖಂಡಿತವಾಗಿ ನಮ್ಮ ಸರ್ಕಾರ ಮತ್ತು ನಮ್ಮ ಗೃಹ ಸಚಿವರು ಇದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇಡೀ ರಾಜ್ಯದ ಜನರಿಗಿದೆ ಅಂತ ನನ್ನ ಭಾವನೆ. ಪಕ್ಷದಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ. ಹಾಗಾಗಿ ಯಾರಿಗೂ ಓಲೈಸ್ತಕ್ಕಂಥದ್ದು ಅವೆಲ್ಲ ಇದು ಮಾಧ್ಯಮದ ಕಟ್ಟುಕತೆ ಅಂತ ನನ್ನ ಭಾವನೆ. ಎಲ್ಲಿ ನಡೆದಿದೆ? ಯಾವ ಸಭೆಯಲ್ಲಿ? ಏನು ನೋಡಿ, ಅಲ್ಲಿ ಏನೂ ಆಗಿಲ್ಲ. ನಾವೇ ಆ ಸಭೆಯಲ್ಲಿ ಇದ್ವಿ. ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆ ಸಭೆಯಲ್ಲಿ ಏನೂ ಆಗಿಲ್ಲ. ಇವತ್ತು ತಮ್ಮ ಲೀಡರ್ಸ್ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ವಿನ ಅಲ್ಲಿ ಯಾವುದೇ ಭಿನ್ನಮತನೂ ಆಗಿಲ್ಲ ಅಥವಾ ಯಾವುದೇ ರೀತಿಯಾಗಿ ನೀವು ಅಂದ್ಕೊಂಡಾಗೆ ಏನೂ ನಡೆದಿಲ್ಲ. ಅಲ್ಲಿ CLPಯಲ್ಲಿ ಭಾಳ ಕಾರ್ಡಿಯಲ್ ಆಗಿ ಇವತ್ತು CLP ಆಗಿದೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಎಲ್ಲ ಮುಖಂಡರು ಒಗ್ಗಟ್ಟಾಗಿದ್ದಾರೆ. ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ. ಅದನ್ನು ನಿಸ್ವಾರ್ಥ ಭಾವದಿಂದ ಜನಸೇವೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದಿರೋದು. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಈ ರೀತಿ ಅವರು ED ಅವರು, ಇನ್ಕಮ್ ಟ್ಯಾಕ್ಸ್ ಅವರು, CBI ಇವೆಲ್ಲ ಈ ದೇಶದಲ್ಲಿ BJP ಸರ್ಕಾರ ಅದನ್ನು ಕೈಗೊಂಬೆಯಾಗಿ ಉಪಯೋಗ ಮಾಡ್ಕೊಳ್ತಾ ಇತ್ತು. ಇದು ಹೊಸದೇನಲ್ಲ. ಇದು ನಾನು
ಯಾವುದೇ ರಾಜಕೀಯ ಸ್ಟೇಟ್ಮೆಂಟ್ ಅಲ್ಲ ಇದು. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಒಬ್ಬ ಈ ರಾಜ್ಯದ ಸಚಿವನಾಗಿ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ನನ್ನ ಜವಾಬ್ದಾರಿನ ಅಡ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಈ ದೇಶದಲ್ಲಿ ತಾವೆಲ್ಲ ಅನಲೈಸ್ ಮಾಡಿ ನೋಡಿ, ಪತ್ರಿಕರ್ತರು ನಮ್ಗಿಂತ ಬುದ್ಧಿವಂತರಿದ್ದೀರಿ. ಎಷ್ಟು ಜನರ ಮೇಲೆ, ವಿರೋಧ ಪಕ್ಷದವ್ರ ಮೇಲೆ ಇನ್ಕಮ್ ಟ್ಯಾಕ್ಸು ಇಡಿ ರೇಡ್ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಏನು ಸಂಘಮಿತ್ರರಿದ್ದಾರೆ ಅವ್ರ ಜನರ ಮೇಲೆ ಎಷ್ಟು ಜನ ಇಡಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ. ಬೇರೆ ಪಕ್ಷದಲ್ಲಿರ್ತಕ್ಕಂಥ ನಾಯಕರು, ಮುಖಂಡರು, ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಇಡಿ ರೇಡ್ ಆದ್ಮೇಲೆ ಎಷ್ಟು ಜನ ಬಿಜೆಪಿ ಸೇರಿದ್ದಾರೆ. ಬಿಜೆಪಿ ಸೇರಿದ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಕೇಸನ್ನ ಎಷ್ಟು ಡ್ರಾಪ್ ಆಗಿವೆ. ಇವೆಲ್ಲ ಅನಲೈಸ್ ಮಾಡಿದ್ರೆ ತಮಗೆ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಈ ದೇಶದಲ್ಲಿ ಮೋದಿ ಸರ್ಕಾರ ಇಡಿ, ಇನ್ಕಮ್ ಟ್ಯಾಕ್ಸ್, CBI ತನ್ನ ಕೈಗೊಂಬೆಯಾಗಿ ರಾಜಕೀಯ ದುರುದ್ದೇಶದಿಂದ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತು ತಮಗೂ ಕೂಡ ಅರ್ಥ ಆಗ್ತದೆ. ತಮಗೂ ಗೊತ್ತಿದೆ, ಇಡೀ ರಾಜ್ಯ ಜನರಿಗೆ ಗೊತ್ತಿದೆ. ಈಗಾಗಲೇ ಈ ಒಂದು ಸಮಾವೇಶ ಮಹಾತ್ಮ ಗಾಂಧೀಜಿಯವರ ಬೆಳಗಾವಿನಲ್ಲಿ AICC ಅಧ್ಯಕ್ಷರಾಗಿ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದು ಈಗಾಗಲೇ ಅದು ಆಗ್ತಾ ಇತ್ತು. ಆದರೆ ನಮಗೆ ಗೊತ್ತಿರೋ ಹಾಗೆ ಮನಮೋಹನ್ ಸಿಂಗ್ ಜಿ ಅವರ ನಿಧನದಿಂದ ಅದು ಪ್ರೋಗ್ರಾಮ್ ಪೋಸ್ಟ್ಪೋನ್ ಆಗಿ ಇವತ್ತು ಅದರ ಕಾರ್ಯಕ್ರಮವನ್ನು ಮತ್ತೆ ಫಿಕ್ಸ್ ಮಾಡಿದ್ದಾರೆ ಅಧ್ಯಕ್ಷರು. ಹಾಗಾಗಿ ಇದರ ಹಿಂದೆ ಯಾರಿಗೆ ಓಲೈಸ್ತಕ್ಕಂಥದ್ದು ಅದು ಪ್ರಶ್ನೆ ಬರೋದಿಲ್ಲ. ಇನ್ನು ಪಕ್ಷದ ಕಾರ್ಯಕ್ರಮ ಇದೆ, ಎಲ್ಲ ಕಾಂಗ್ರೆಸ್ ಪಕ್ಷದ